ತುಮಕೂರು ಜಿಲ್ಲೆಯ ತಿಪಟೂರು ನಗರದಲ್ಲಿ ರಸ್ತೆ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಕಳೆದ 2-3 ದಿನಗಳಿಂದ ನಗರಸಭೆ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತದೆ. ಆದರೆ ಕೆಲವು ಏರಿಯಾಗಳಷ್ಟೇ ಸೀಮಿತವಾಗಿರೋದು ನಗರದ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಬೇಹೆಚ್ ರಸ್ತೆ, ಹುಳಿಯಾರು ರಸ್ತೆ ಹಾಗೂ ಬಸ್ ನಿಲ್ದಾಣಗಳ ರಸ್ತೆಗಳಲ್ಲಿ ಅನಧಿಕೃತವಾಗಿ ತಲೆ ಎತ್ತಿರುವ ಅಂಗಡಿಗಳನ್ನು ತೆರವುಗೊಳಿಸುತ್ತಿರುವುದು ಸ್ವಾಗತ. ಆದರೆ ಸಂತೆಪೇಟೆ, ಎಲೆ ಆಸರ, ದೊಡ್ಡಪೇಟೆಯಲ್ಲಿ ರಸ್ತೆಗಳನ್ನ ಒತ್ತುವರಿ ಮಾಡಿಕೊಂಡು ಅಂಗಡಿ ಇಟ್ಟುಕೊಳ್ಳಲಾಗಿದೆ. ಆದರೂ ಈ ಕಡೆ ಮಾತ್ರ ಅಧಿಕಾರಿಗಳು ತಲೆ ಹಾಕಿಲ್ಲ. ಈಗ ದೊಡ್ಡಪೇಟೆ, ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಅಂಗಡಿಗಳಿರೋದ್ರಿಂದ ಎಲ್ಲ ಕಡೆ ತೆರವು ಮಾಡಿಕೊಡಿ. ನಮ್ಮದು ಯಾವ ಸಮಸ್ಯೆ ಇರಲಿಲ್ಲ, ನಮ್ದು ಯಾವ ಟ್ರಾಫಿಕ್ ಇರಲಿಲ್ಲ. ಅಲ್ಲಿ 20 ವರ್ಷ ನಾವು ಅಂಗಡಿ ಇಟ್ಟಿದ್ದೆ. ಏಕೆ ಬಂತು, ಏಕೆ ಇದು ಮಾಡಿದ ಮುನ್ಸಿಪಾಲ್ನವರು, ಅದಕ್ಕಾಗಿ ವಿನಂತಿ. ದೊಡ್ಡಪೇಟೆ, ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಟ್ರಾಫಿಕ್ ಇದ್ದು ಅಂಗಡಿಗಳು ತೆಗಿಸ್ತಾ ಇಲ್ಲ. ನಮ್ಮದು ಮಾತ್ರ ಯಾಕೆ ತೆಗಿಸಿದಾರ ನೀವು? ಇವರು ಎಲ್ಲ ಕಡೆ ತೆಗಿಸಿ, ನಮ್ಮನ್ನ ಯಾಕೆ ತೆಗಿಸಿದ್ರು ಒಬ್ಬರನ್ನ? ಇನ್ನು ಅತಿಕ್ರಮವಾಗಿ ಅಂಗಡಿ ಮುಂಗಟ್ಟುಗಳನ್ನ ರಸ್ತೆಯಲ್ಲೇ ಇಟ್ಟುಕೊಂಡಿರುವುದರಿಂದ ಪಾದಾಚಾರಿಗಳು, ಬೈಕ್ ಸವಾರರು ಹಾಗೂ ಸಾರ್ವಜನಿಕರಿಗೆ ಭಾರಿ ತೊಂದರೆಯಾಗ್ತಿದೆ. ಆದರೆ ಸ್ಥಳೀಯರ ಪ್ರಕಾರ ಇವರಿಗೆಲ್ಲ ನಗರಸಭೆಯ ಮಾಜಿ ಅಧ್ಯಕ್ಷರ ರಕ್ಷಣೆ ಇದೆಯಂತೆ. ಹೀಗಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಎಲ್ಲರಿಗೂ ನಮಸ್ಕಾರ. ಈಗ ನಗರಸಭಾ ಅಧಿಕಾರಿಗಳೆಲ್ಲರೂ ಸೇರಿ ಈಗ ರೋಡ್ಗಳ ಅಂಗಡಿಗಳೇನಿದೆ ರೋಡ್ ಸೈಡೆಲ್ಲ ತೆರವುಗೊಳಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಆಲ್ಕುಟ್ಟೆ ರೋಡ್ ಆಗಿರ್ಬೋದು, IB ಸರ್ಕಲ್ ರೋಡ್ ಆಗಿರ್ಬೋದು, ಅಲ್ಲೆಲ್ಲ ಈಗ ತೆರವುಗೊಳಿಸ್ಕೊಂಡು ಬಂದಿದ್ದಾರೆ. ಈಗ ದೊಡ್ಡಪೇಟೆ ನದಿ, ಬಸ್ ಸ್ಟ್ಯಾಂಡಲ್ಲಿ, ಎಲೆ ಹೆಸರದಲ್ಲಿ ಎಲ್ಲ ಇನ್ನೂ ತೆಗೆಸಿಲ್ಲ. ಅಲ್ಲಿ ಹಬ್ಬ ಹುಣ್ಣಿಮೆಗಳಲ್ಲೆಲ್ಲ ಜನಕ್ಕೆ ತುಂಬ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಟ್ರಾಫಿಕ್ ಆಗ್ತಾಯಿದೆ. ಅಲ್ಲೆಲ್ಲ ಯಾಕೆ ಇನ್ನೂ ತೆರವುಗೊಳಿಸಿಲ್ಲ? ಅಲ್ಲೆಲ್ಲ ಪ್ರಭಾವಿ ಅಧಿಕಾರಿಗಳೇನಾರು ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಬಸ್ ಸ್ಟ್ಯಾಂಡಲ್ಲಿ ಹಣ್ಣಿನ ಅಂಗಡಿಗಳೆಲ್ಲ ರೋಡ್ ಸೈಡ್ ಇದ್ದಾವೆ, ಅಲ್ಲೆಲ್ಲ ಯಾಕೆ ಇನ್ನೂ ತೆಗೆಸಿಲ್ಲ? ಎಲ್ಲರಿಗೂ ಈಗ ಅಧಿಕಾರಿಗಳು ಮಾಡಿದ್ಮೇಲೆ ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಯಾಕೆ ಒಂದು ಕಡೆ ಒಂದು ರೀತಿ, ಇನ್ನೊಂದು ಕಡೆ ಇನ್ನೊಂದು ರೀತಿ ಏನಕ್ಕೆ ಮಾಡ್ತಾ ಇದ್ದಾರೆ? ಮಾಡಿದ್ಮೇಲೆ ಎಲ್ಲ ಕಡೆ ಇವರು ಒಂದೇ ರೀತಿ ಮಾಡಿಕೊಡ್ಬೇಕು. ಅದೇ ಥರ ಈಗ ತೆರವುಗೊಳಿಸಿದ್ರಲ್ಲೇನು ತಪ್ಪಿಲ್ಲ. ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಏನಾರ ಬಡವ್ರುಗಳೆಲ್ಲ ತೆಗೆಸಿರೋ ಅಂಗಡಿಗಳು ಬೇರೆ ಕಡೆ ಏನಾರ ಅನುಕೂಲ ಮಾಡಿಕೊಟ್ಟು ಆಮೇಲೆ ಇವ್ರು ತೆಗೆಸ್ಬೇಕಾಯಿತು. ಏಕಾಏಕಿ ತೆಗೆಸಿರೋದ್ರಿಂದ ಅಲ್ಲಿರೋ ಅಂಗಡಿ ತೆರವು ಮಾಡಿರೋರಿಗೆಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಏನಾದರೂ ನಗರಸಭೆ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗದೆ ಒತ್ತುವರಿ ತೆರವು ಕಾರ್ಯಾಚರಣೆ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ರಘು, ಕರ್ನಾಟಕ ಟಿವಿ, ತಿಪಟೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.